1945ರಲ್ಲಿ. ಅವಾಗ ಅಮೆರಿಕದವರು ಭಾರತದವರಿಗೆ ನೇರವಾಗಿ ಕರೆದಿದ್ರು, ನಿಮ್ಮ ಸೈನ್ಯವನ್ನು ಯುದ್ಧಕ್ಕೋಸ್ಕರ ಕಳಿಸ್ಕೊಡಿ, ಯುದ್ಧದ ನಂತರ ಇರಾಕ್ನ ಮಾರ್ಕೆಟ್ ಅನ್ನು ನಿಮಗೆ ಶೇರ್ ಮಾಡ್ತೀವಿ. ರೀಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅನ್ನೆಲ್ಲ ಮುಗಿಸ್ಬಿಟ್ಟಿರ್ತಾರೆ, ರಸ್ತೆ ಆಮೇಲೆ ವಿಮಾನ. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ 78ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಪಕ್ಷದ ಕಚೇರಿಯಲ್ಲಿ ಆಯೋಜಿಸಲಾಯಿತು. ಪಕ್ಷದ ಸಂಸ್ಥಾಪಕರು ಮಹಾನ್ ಮಾರ್ಕ್ಸ್ವಾದಿ ಚಿಂತಕರಾದ ಕಾಮ್ರೇಡ್ ಶಿವದಾಸ್ ಘೋಷ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ಮುಖ್ಯ ಭಾಷಣಕಾರರಾಗಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಕಾಮ್ರೇಡ್ ಬಿ ರವಿರವರು ಮಾತನಾಡುತ್ತಾ, ಇಂದು ಜಗತ್ತಿನಾದ್ಯಂತ ಬಂಡವಾಳಶಾಹಿ ವ್ಯವಸ್ಥೆ ತೀವ್ರತರ ಬಿಕ್ಕಟ್ಟಿನಲ್ಲಿ ಸಿಲುಕಿದೆ. ಭಾರತವೂ ಸೇರಿದಂತೆ ಎಲ್ಲಾ ಬಂಡವಾಳಶಾಹಿ ದೇಶಗಳಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ದುಬಾರಿ ಶಿಕ್ಷಣ, ಆರೋಗ್ಯ, ಕಾರ್ಮಿಕರ ತೀವ್ರತರ ಶೋಷಣೆ, ರೈತರ ಸಂಕಷ್ಟ ಇಂಥ ಅನೇಕ ಸಮಸ್ಯೆಗಳು ಜನರನ್ನು ಕಿತ್ತು ತಿನ್ನುತ್ತಿವೆ. ಇತ್ತೀಚೆಗೆ ನೋಯ್ಡಾ ಗುರುಗ್ರಾಮದಲ್ಲಿ ಭುಗಿಲೆದ್ದ ಕಾರ್ಮಿಕರ ಹೋರಾಟ ಇಂದಿನ ಪರಿಸ್ಥಿತಿಯ ಪ್ರತಿಬಿಂಬವಾಗಿದೆ. ಬಂಡವಾಳಶಾಹಿ ಶೋಷಣೆಯಿಂದ ಜನರು ಕೊಂಡುಕೊಳ್ಳುವ ಶಕ್ತಿ ಸಂಪೂರ್ಣವಾಗಿ ಕುಸಿದಿದೆ. ಇಂಥ ಬಿಕ್ಕಟ್ಟಿನಿಂದ ಹೊರಬರಲು ಸಶಸ್ತ್ರ ವ್ಯಾಪಾರವನ್ನು ಉತ್ತೇಜಿಸುತ್ತಾ ಬಂಡವಾಳಶಾಹಿ ವ್ಯವಸ್ಥೆಯು ಯುದ್ಧಗಳನ್ನು ಸೃಷ್ಟಿಸುತ್ತಿದೆ. ಕಾರ್ಪೊರೇಟ್ ಕಂಪನಿಗಳ ಲಾಭದಾಹಕ್ಕಾಗಿ ದೇಶಗಳ ಸಾರ್ವಭೌಮತೆಯನ್ನು ಹೊಸಗು ಹಾಕಲಾಗುತ್ತಿದೆ. ಇರಾನ್ ಮೇಲೆ ಅಮೆರಿಕ ನಡೆಸಿದ ಯುದ್ಧ ದಾಳಿ, ಪ್ಯಾಲೆಸ್ತೈನ್ನಲ್ಲಿ ಇಸ್ರೇಲ್ ನಡೆಸಿರುವ ನರಮೇಧ ನಮ್ಮ ಕಣ್ಣು ಮುಂದಿನ ಜ್ವಲಂತ ಉದಾಹರಣೆಗಳಾಗಿವೆ. ಇಂದು ಜಗತ್ತಿನಾದ್ಯಂತ ಶಾಂತಿ ನೆಲೆಸಬೇಕಾದರೆ, ದುಡಿಯುವ ಜನರ ಶೋಷಣೆಗೆ ಅಂತ್ಯ ಹಾಡಬೇಕಾದರೆ ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯನ್ನು ಕೊನೆಗಾಣಿಸಬೇಕು. ಕಾರ್ಮಿಕ ವರ್ಗದ ಕ್ರಾಂತಿಯನ್ನು ನೆರವೇರಿಸಿ ಸಮಾಜವಾದಿ ವ್ಯವಸ್ಥೆಯನ್ನು ಸ್ಥಾಪಿಸಬೇಕು. ಇಂಥ ಕ್ರಾಂತಿಯನ್ನು ಸಕಾರಗೊಳಿಸಲು ಭಾರತದ ನೆಲದಲ್ಲಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷವನ್ನು ಕಾರ್ಮಿಕ ವರ್ಗದ ಮಹಾನ್ ನಾಯಕರಾದ ಕಾಮ್ರೇಡ್ ಶಿವದಾಸ್ ಘೋಷ್ ರವರು ಕಟ್ಟಿ ಬೆಳೆಸಿದ್ದಾರೆ. ಇವರ ವಿಚಾರಗಳಿಂದ ಪ್ರಭಾವಿತರಾಗಿ ಪಕ್ಷ ಹಾಗೂ ಕ್ರಾಂತಿಯೇ ಜೀವನವೆಂದು ನಂಬಿರುವ ದೊಡ್ಡ ಕಾರ್ಯಕರ್ತರ ಪಡೆ ಈ ಪಕ್ಷದಲ್ಲಿದೆ. ಈ ಪಕ್ಷವನ್ನು ಬಲಪಡಿಸಲು, ಶೋಷಿತ ಜನರ ಹೋರಾಟವನ್ನು ತೀವ್ರಗೊಳಿಸಲು ಎಲ್ಲರೂ ಮುಂದೆ ಬರಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಲಾಯಿತು. 1945ರಲ್ಲಿ ಅವಾಗ ಅಮೆರಿಕದವರು ಭಾರತದವರಿಗೆ ನೇರವಾಗಿ ಕರೆದಿದ್ರು, ನಿಮ್ಮ ಸೈನ್ಯವನ್ನು ಯುದ್ಧಕ್ಕೋಸ್ಕರ ಕಳಿಸ್ಕೊಡಿ, ಯುದ್ಧದ ನಂತರ ಇರಾಕ್ನ ಮಾರ್ಕೆಟ್ ಅನ್ನು ನಿಮಗೆ ಶೇರ್ ಮಾಡ್ತೀವಿ. ರೀಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅನ್ನೆಲ್ಲ ಮುಗಿಸ್ಬಿಟ್ಟಿರ್ತಾರೆ, ರಸ್ತೆ ಆಮೇಲೆ ವಿಮಾನ ನಿಲ್ದಾಣಗಳು, ರೈಲ್ವೆ ಹಳಿಗಳು ಎಲ್ಲವೂ ನಾಶ ಆಗಿರುತ್ತೆ, ರೀಕನ್ಸ್ಟ್ರಕ್ಷನ್ ಮಾಡಬೇಕು, ನಿಮಗೂ ಆರ್ಡರ್ ಕೊಡ್ತೀವಿ, ಸೈನ್ಯ ಕಳಿಸಲಿಲ್ಲ. ಅಂದ್ರೆ ಸೈನ್ಯ ಕಳಿಸೋದು ಒಂದು ವ್ಯವಹಾರ, ಎದ್ದ ಮೇಲೆ ನಾವು ಮತ್ತೆ ಏನದು ಮತ್ತೆ ಕಟ್ತೀವಿ ದೇಶವನ್ನು ಅನ್ನೋದು ಅದು ಒಂದು ವ್ಯವಹಾರ. ಆದ್ರಿಂದ ಇವತ್ತಿನ ಬಂಡವಾಳಶಾಹಿ ವ್ಯವಸ್ಥೆ ಅನ್ನೋದು ಇದು ಜನಗಳನ್ನ ಏನಂತಾರೆ ಜೀವಪೂರ್ವವಾಗಿಲ್ಲ, ಜನಗಳ ಒಂದು ಅವರನ್ನ ಬೆಳೆಸೋದಕ್ಕೋಸ್ಕರ, ಅವ್ರನ್ನ ಉಳಿಸೋದಕ್ಕೋಸ್ಕರ, ಅವ್ರಿಗೆ ಒಂದು ಒಳ್ಳೆಯ ಜೀವನ ಕೊಡೋದಕ್ಕೋಸ್ಕರ ಇಲ್ಲ. ಅದರಿಂದಲೇ ಬಂಡವಾಳಶಾಹಿ ವ್ಯವಸ್ಥೆ ಅನ್ನೋದು ಇವತ್ತು ಇಷ್ಟರ ಮಟ್ಟಿಗೆ ಜನ ವಿರೋಧಿಯಾಗಿ, ಜೀವ ವಿರೋಧಿಯಾಗಿ ಇದು ಬೆಳೆದು ಬಂದಿದೆ. ಹಾಗಾಗಿ ಇವತ್ತು ನಾವು ಮತ್ತೆ ನಮ್ಮ ಪಕ್ಷದ ಸಂಸ್ಥಾಪನಾ ದಿನದ ವಿಷಯಕ್ಕೆ ಬರೋದಿದೆ. ನಾವು ಇವತ್ತು ನಮ್ಮ ಪಕ್ಷದಿಂದ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಇರ್ಬೋದು ಅಥವಾ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಇರ್ಬೋದು, ನಮ್ಮ ನಿಲುವನ್ನು ನಾವು ಹೇಳ್ತಾ ಇಂತಹ ಒಂದು ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ, ಬಂಡವಾಳಶಾಹಿಗಳ ಬೆಳವಣಿಗೆಯ ವಿರುದ್ಧ ನಾವು ನಿರಂತರವಾದಂತಹ ಹೋರಾಟಗಳನ್ನ ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ವಿ. ಭಾರತದಲ್ಲೂ ಹಲವಾರು ವರ್ಷಗಳಿಂದ ಏನ್ ನಡೀತಾ ಇದೆ, ಅದರಲ್ಲೂ ಮುಖ್ಯವಾಗಿ ಮೋದಿಯ ಬಿಜೆಪಿಯ ಒಂದು ಸರ್ಕಾರ ಸಂಪೂರ್ಣ ಬಹುಮತದ ಜೊತೆಗೆ ಬಂದ ಸರ್ಕಾರ ಎಷ್ಟು ಸರ್ವಾಧಿಕಾರಿಯಾಗಿ ನಮ್ಮ ದೇಶದ ದುಡಿಯುವ ಜನಗಳ ಮೇಲೆ, ಮುಖ್ಯವಾಗಿ ರೈತರು ಮತ್ತೆ ಕಾರ್ಮಿಕರ ಮೇಲೆ ಎಂತಹ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ರಾಧಾಕೃಷ್ಣ ಉಪಾಧ್ಯಾಯ ಅವರು ಮಾತನಾಡುತ್ತಾ, ಆಳುವ ಪಕ್ಷಗಳಾದ ಬಿಜೆಪಿ, ಕಾಂಗ್ರೆಸ್ ಇನ್ನಿತರ ಪ್ರಾದೇಶಿಕ ಪಕ್ಷಗಳು ಸಂಪೂರ್ಣವಾಗಿ ಬಂಡವಾಳಶಾಹಿಗಳ ಏಜೆಂಟ್ಗಳಾಗಿವೆ. ವ್ಯವಸ್ಥೆಯ ವಿರುದ್ಧ ಹೆಚ್ಚುತ್ತಿರುವ ಆಕ್ರೋಶವನ್ನು ದಿಕ್ಕು ತಪ್ಪಿಸಲು ಹಿಂದೂ, ಮುಸ್ಲಿಂ, ಈ ಜಾತಿ ಆ ಜಾತಿ ಈ ರೀತಿಯ ವಿಷಬೀಜಗಳ ವ್ಯವಸ್ಥಿತವಾಗಿ ಬಿತ್ತಲಾಗುತ್ತಿದೆ. ಇಂಥ ವಿಭಜನೆಗಳನ್ನು ಸೋಲಿಸಿ ದುಡಿಯುವ ಜನರು ಒಗ್ಗೂಟಬೇಕು, ಬಲಿಷ್ಠ ಹೋರಾಟಕ್ಕೆ ಸಜ್ಜಾಗಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯರಾದ ಕಾಮ್ರೇಡ್ ಮಂಜುಳಾರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಸಮಿತಿ ಸದಸ್ಯರಾದ ಕಾಮ್ರೇಡ್ ದೇವದಾಸ್, ಕಾಮ್ರೇಡ್ ನಾಗಲಕ್ಷ್ಮಿ, ಡಾಕ್ಟರ್ ಪ್ರಮೋದ್, ಕಾಮ್ರೇಡ್ ಸೋಮಶೇಖರ್ ಗೌಡ, ಕಾಮ್ರೇಡ್ ಶಾಂತಾ, ಕಾಮ್ರೇಡ್ ಗೋವಿಂದ್, ಕಾಮ್ರೇಡ್ ಈಶ್ವರಿ ಉಪಸ್ಥಿತರಿದ್ದು ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಹಾಗೂ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.